Good morning, students. Welcome to GST class. So, still we are in third chapter. So, in the previous class, what we are discussing, my dears, the person's liability for GST registration and persons not liable for GST registration. ಅಂದ್ರೆ ಯಾವ ಪರ್ಸನ್ಸ್ ಕಮ್ಮಿನ್ಸ್ ಮ್ಯಾಂಡೇಟರಿ ಆಗಿ GST ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಯಾವ ಪರ್ಸನ್ಸ್ ಮಾಡ್ಕೊಳ್ಳೋ ಹಾಗಿಲ್ಲ ಅನ್ನೋದನ್ನ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೆ. ಒನ್ಸ್ ಅಗೇನ್ ವಿ ಕ್ಯಾನ್ ಗ್ಲಾನ್ಸ್ ಅವರ್ ಪ್ರೀವಿಯಸ್ ಕಾನ್ಸೆಪ್ಟ್ ಆಲ್ಸೋ ನಾವು, ಮೈ ಡಿಯರ್ ಸ್ಟೂಡೆಂಟ್ಸ್. Another, the first thing, persons liable for GST registration. That means this is the 14 marks questions, my dears. ಅದಕ್ಕಾಗಿ ರಿಪೀಟ್ ಮಾಡ್ತೀನಿ. The first thing, state or union territories. That means up to threshold limit 20 lakhs. 20 lakhs ವರೆಗೂ ಕೂಡ ನಮ್ಮ GST ಅಂಡರ್ ಅಲ್ಲಿ ನೋಂದಣಿ ಮಾಡ್ಕೊಳ್ಳದೆ ಎಲ್ಲಾ ಪರ್ಸನ್ಸ್ ಬಿಸ್ನೆಸ್ ನ ಮಾಡಬಹುದು. ವೆನ್ ಕ್ರಾಸಿಂಗ್ ಅಟ್ 20 lakhs ಕಂಪಲ್ಸರಿ ಮ್ಯಾಂಡೇಟರಿ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ ಬಿಸ್ನೆಸ್ ನ ಮಾಡ್ಬೇಕಾಗುತ್ತೆ. ಯಾರು ಸ್ಟೇಟ್ಸ್ ಆಗ್ಬೋದು, ಯೂನಿಯನ್ ಟೆರಿಟರೀಸ್ ಆಗ್ಬೋದು. ಅಂದ್ರೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್. ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಅಂದ್ರೆ ನಮ್ಮ GST ಅಂಡರ್ ಅಲ್ಲಿ ಸಮ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಡಿವೈಡ್ ಮಾಡಿದ್ದಾರೆ. ನೇಮ್ಲಿ ಆಂಧ್ರ ಪ್ರದೇಶ್, ಜಮ್ಮು ಕಾಶ್ಮೀರ್, ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ, ಸಿಕ್ಕಿಂ, ಉತ್ತರಾಖಂಡ್ ಎಕ್ಸೆಟ್ರಾ. ಸೊ ಈ ತರ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಸ್ ಅನ್ನ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಅಂತ ಡಿವೈಡ್ ಮಾಡಿದ್ದಾರೆ ನಮ್ಮ GST ಕೌನ್ಸಿಲ್. ಅಂಡರ್ ದಟ್ ಈ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಸ್ ಟರ್ನ್ ಓವರ್ ಬಂದು 10 lakhs ಅಪ್ ಟು ಟರ್ನ್ ಓವರ್ ದ ಪರ್ಸನ್ ಶೆಲ್ ಬಿ ಲಯಬಲ್ ಟು ಬಿ ರಿಜಿಸ್ಟರ್ಡ್ ಇಫ್ ಇಸ್ ಟರ್ನ್ ಓವರ್ ಎಕ್ಸಿಡ್ಸ್ rupees 10 lakh. ಅಪ್ ಟು ಅಲ್ಲಿವರೆಗೂ ಕೂಡ ಏನ್ ಮಾಡ್ಬೋದು, GST ರಿಜಿಸ್ಟ್ರೇಷನ್ಸ್ ಇಲ್ಲದೆ ಬಿಸ್ನೆಸ್ ನ ಮಾಡ್ಬೋದು. ವೆನ್ ಕ್ರಾಸಿಂಗ್ 10 lakhs ಕಂಪಲ್ಸರಿ ದೇ ಗೆಟಿಂಗ್ GST ಅಂಡರ್ ರಿಜಿಸ್ಟ್ರೇಷನ್ಸ್ ತಗೋಬೇಕಾಗುತ್ತೆ. And then now aggregate turnover. What do you mean by aggregate turnover? This is a 2 marks question also, my dears. So it is a meaning of aggregate turnover, value of all taxable supplies, exempt supplies, exports and interstate supplies for persons having the same PAN. PAN means permanent account number but exclude taxes. This we are going to call it as aggregate turnover ಅಂತ ಕರಿತೀವಿ. ಈ ಒಂದು ಅಗ್ರಿಗೇಟ್ ಟರ್ನ್ ಓವರ್ ಎಲ್ಲ ಒಂದು ಟ್ಯಾಕ್ಸಬಲ್ ಸಪ್ಲೈಸ್ ಆಗ್ಬೋದು, ಎಕ್ಸಾಮ್ ಸಪ್ಲೈಸ್ ಆಗ್ಬೋದು, ಈ ಎಕ್ಸ್ಪೋರ್ಟ್ಸ್ ಆಗ್ಬೋದು, ಇಂಟರ್ಸ್ಟೇಟ್ ಸಪ್ಲೈಸ್ ಆಫ್ ಪರ್ಸನ್ಸ್ ಹ್ಯಾವಿಂಗ್ ದ ಸೇಮ್ ಪ್ಯಾನ್. ಅಂದ್ರೆ ಏನು ಸೇಮ್ ಪ್ಯಾನ್ ಅಂದ್ರೆ ಸೇಮ್ ಪರ್ಮನೆಂಟ್ ಅಕೌಂಟ್ ಅಂತ ತಗೊಂಡಿರ್ತಾರೆ ನೋಡಿ, ಆ ಪರ್ಸನ್ಸ್ ಈ ಟ್ಯಾಕ್ಸ್ ನ ಪೇ ಮಾಡೋಗಿಲ್ಲ. ಬಟ್ ಆದ್ರೆ ನಮ್ಮ ಒಂದು GST ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್? ಅಂದ್ರೆ ಟ್ಯಾಕ್ಸ್ ನ ಪೇ ಮಾಡೋಗಿಲ್ಲ, ಬಟ್ ಆದ್ರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಕಂಪಲ್ಸರಿ ಮಾಡಿಯರ್ಸ್. And again registration, the fourth thing, any person who is registered before the appointment day, that is 1st July 2017, liable to be registered under the CGST Act. ಅಂದ್ರೆ ಏನು, ಎಲ್ಲಾ ಪರ್ಸನ್ಸ್ 1st July 2017 ಅಲ್ಲಿ ನಮ್ಮ GST ಇಂಟ್ರೊಡ್ಯೂಸ್ ಆಗಿತ್ತು ಅಂತ ಹೇಳಿದೆ. ಆಗ ಎಲ್ಲಾರು ಒಬ್ಬ ಪರ್ಸನ್ಸ್ ಎಲ್ಲಾ ಪರ್ಸನ್ಸ್ ಕೂಡ ಈ ಒಂದು ಡೇಟ್ ಅಂಡರ್ ಅಲ್ಲಿ CGST Act ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. And then now again the fifth point, registration of transferor successor. Here what do you mean of transferor successor? If a registered business by a taxable person is transferred to the another person, that persons we are going to call it as successor or transferee ಅಂತ ಕರಿತೀವಿ. ಅಂದ್ರೆ ಏನು, ಈಗ ಆಲ್ರೆಡಿ ಯಾರೋ ಒಂದು ಬಿಸ್ನೆಸ್ ಮಾಡ್ತಿರ್ತಾರೆ, ಆ ಒಂದು ಟ್ಯಾಕ್ಸಬಲ್ ಪರ್ಸನ್ ಏನ್ ಮಾಡ್ತಾನೆ, ತನ್ನ ಒಂದು ರಿಜಿಸ್ಟ್ರೇಷನ್ ನ ಬೇರೆ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡುವಂತದ್ದು. ಸೊ ಬೇರೆ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಅಂತ ಪರ್ಸನ್ ನಾವೇನಂತ ಕರಿತೀವಿ, ಸಕ್ಸೆಸರ್ ಅಥವಾ ಟ್ರಾನ್ಸ್ಫರಿ ಅಂತ ಕರಿತೀವಿ. ರೈಟ್? ಅಂತ ಪರ್ಸನ್ಸ್ ಕೂಡ ನಮ್ಮ ಈ ಒಂದು GST ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಮಾಡಿಯರ್ಸ್. And the last thing, registration in case of amalgamation. Amalgamation means two or more persons, two or more companies merging and to form a new business. Right? ಎರಡು ಅಥವಾ ಮೂರು ಕಂಪನೀಸ್ ಸೇರಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತದ್ದು, ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂತ ಕಂಪನೀಸ್. ಸೊ ಅಂತ ಪರ್ಸನ್ಸ್ ಏನ್ ಮಾಡ್ತಾರೆ, ಮೀನ್ಸ್ ಆನ್ ದ ಬೇಸಿಸ್ ಆಫ್ ಆರ್ಡರ್ ಆಫ್ ಹೈಕೋರ್ಟ್ ಅಂಡರ್ ಅಲ್ಲಿ ಹೋಗಿ ಅವರು ಮೀನ್ಸ್ ಕಂಪಲ್ಸರಿ ಆಗಿ ರಿಜಿಸ್ಟ್ರೇಷನ್ ಮಾಡಿಸ್ಕೋತಾರೆ ಮಾಡಿಯರ್ಸ್. And the next thing, again the next one, persons not liable to be registration. ಅಂದ್ರೆ ಏನು, ಯಾವ ಪರ್ಸನ್ಸ್ ಗೆ ರಿಜಿಸ್ಟ್ರೇಷನ್ಸ್ ಕಂಪಲ್ಸರಿ ಅಲ್ಲ. ಅಂದ್ರೆ ಏನು, ಇವ್ರು ಮೇ ಬಿ ಮ್ಯಾಂಡೇಟರಿ ಇರೋದಿಲ್ಲ, ಮೇ ಬಿ ಆರ್ ಮೇ ನಾಟ್ ಬಿ, ಅವ್ರು ಮಾಡಿಸ್ಕೋಬಹುದು, ಮಾಡಿಸ್ಕೊಳ್ದೆ ಕೂಡ ಇರಬಹುದು ಮಾಡಿಯರ್ಸ್. ಸೊ ಹೂ ಆರ್ ದೇರ್, ಅವರೆಲ್ಲ ಯಾರಪ್ಪ ಅಂದ್ರೆ ನೋಡಿ, ದ ಫಸ್ಟ್ ಒನ್ ಎಕ್ಸಂಪ್ಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್. ಎಕ್ಸಂಪ್ಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಅಂದ್ರೆ ನಿಲ್ ರೇಟ್ ಟ್ಯಾಕ್ಸ್ ಇರುತ್ತೆ. ಎನಿ ಪರ್ಸನ್ ಹೂ ಈಸ್ ಎಂಗೇಜ್ಡ್ ಎಕ್ಸ್ಕ್ಲೂಸಿವ್ಲಿ ಇನ್ ಸಪ್ಲೈ ಆಫ್ ದೋಸ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿಚ್ ಆರ್ ಹೋಲಿ ಎಕ್ಸಂಪ್ಟೆಡ್ ಫ್ರಮ್ ದ ಟ್ಯಾಕ್ಸ್ ಆರ್ ನಾಟ್ ಲಯಬಲ್ ಟು ಪೇ ಟ್ಯಾಕ್ಸ್ ಅಂಡರ್ CGST Act. ಹೋಲಿ ಝೀರೋ ರೇಟೆಡ್ ಇರುತ್ತೆ ಅಂತ ಹೇಳಿದಾನೆ, ಝೀರೋ ರೇಟ್ ಇರುತ್ತೆ. ಸಮ್ ಟೈಮ್ ಅವು ಅಗೇನ್ ಎಕ್ಸಂಪ್ಟೆಡ್ ಸಪ್ಲೈ ಗೂಡ್ಸ್ ಅಂಡ್ ಸರ್ವಿಸಸ್, ಈ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಅಲ್ಲಿ ಯಾರೆಲ್ಲ ಆಕ್ಟಿವಿಟೀಸ್ ನ ಮಾಡ್ತಾರೋ ಅಂತ ಪರ್ಸನ್ಸ್ ಏನ್ ಮಾಡ್ಬೋದು, GST ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಡೋ ನೆಸೆಸಿಟಿ ಇಲ್ಲ.
ಸೊ ನೀಡ್ ಇರೋದಿಲ್ಲ, ಬೇಕಿದೆ ಮೇ ಬಿ ಮೇ ನಾಟ್ ಬಿ, ತಗೋಬಹುದು ತಗೊಳ್ದೆ ಕೂಡ ಇರ್ಬೋದು ಮಾಡಿ. ಅಂಡ್ ದ ನೆಕ್ಸ್ಟ್ ಥಿಂಗ್, ಎನಿ ಅಗ್ರಿಕಲ್ಚರ್ ಇಟ್ಸ್, ಏನಾದ್ರು ವ್ಯವಸಾಯ ಮಾಡ್ತಾರೆ ನೋಡಿ, ಈ ವ್ಯವಸಾಯ ಮಾಡುವಂತ ಪರ್ಸನ್ಸ್ ಕೂಡ ಕಂಪಲ್ಸರಿ ಆಗಿ ಮ್ಯಾಂಡೇಟರಿ ಆಗಿ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳೋ ನೀಡ್ ಇಲ್ಲ. The notified persons, that means any furthermore the government of India on the recommendation of GST Council may issue notification or special category of persons who are not liable for registration. ಅಂದ್ರೇನು, ನಮ್ಮ ಈ GST ಅಂಡರ್ ಅಲ್ಲಿ ಗವರ್ನಮೆಂಟ್ ಆಫ್ ಇಂಡಿಯಾ ಸಮ್ ಸ್ಪೆಷಲ್ ಕ್ಯಾಟಗರಿ ಪರ್ಸನ್ಸ್ ಏನ್ ಮಾಡುತ್ತೆ, GST ನ ಅಪ್ಲಿಕೇಬಲ್ ಮಾಡಬಾರ್ದು ಅಂತಾನೆ ಹೇಳಿರುತ್ತೆ. ಲೈಕ್ GST ಅವರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಈ ಹ್ಯಾಂಡಿಕ್ರಾಫ್ಟ್ ಮಾಡ್ತಾರಲ್ವಾ, ಕುಶಲಕರ್ಮಿಗಳಿಗೆ, ಇಂಥ ಪರ್ಸನ್ಸ್ ಏನ್ ಮಾಡಿದ್ರೆ GST ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ಮೈಡಿಯರ್ಸ್. ಕ್ಲಿಯರ್? And again in the last class we are discussing compulsory registration under GST. ಕಂಪಲ್ಸರಿ ಆಗಿ ರಿಜಿಸ್ಟ್ರೇಷನ್ ಹೇಗೆಲ್ಲ ಮಾಡ್ಕೋತಾರೆ ಅಂತ ಹೇಳಿದ್ದೆ ಸಹ. ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ಕನ್ಸಿಡರ್ ಅಂತ ಹೇಳಿದ್ದೆ. ಇಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಅಪ್ ಟು 20 lakh ಅಂದ್ರೆ ಇಂಟರ್ ಸ್ಟೇಟ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇಫ್ ದ ಅಗ್ರಿಗೇಟ್ ಟರ್ನ್ ಓವರ್ ಆಫ್ ದಿ ಸಪ್ಲೈಯರ್ ಈಸ್ ಲೆಸ್ ದನ್ 20 lakhs ಅಂತ ಹೇಳಿದ್ದೆ. ಅಂದ್ರೇನು, ಅಪ್ ಟು 20 lakh ವರೆಗೂ GST ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳದೆ ಬಿಸ್ನೆಸ್ ನ ಕಂಟಿನ್ಯೂ ಮಾಡಬಹುದು. ವೆನ್ ಕ್ರಾಸಿಂಗ್ 20 lakhs ಕ್ರಾಸ್ ಆದ್ರೆ ಕಂಪಲ್ಸರಿ ಆಗಿ ರಿಜಿಸ್ಟ್ರೇಷನ್ಸ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಗೆ 10 lakh ಅಂತ ಹೇಳಿದೆ. ಅಂಡ್ ಸೆಕೆಂಡ್ ಪಾಯಿಂಟ್ ಅಲ್ಲಿ ಹೇಳಿದ್ದಾರೆ ನೋಡಿ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ ಮಾಡಿ, ಅದಕ್ಕಾಗಿ ಸ್ವಲ್ಪ ಸ್ಪೀಡ್ ಅಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಇದನ್ನ ಇನ್ ಕೇಸ್ ಆಫ್ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ಸ್ ಏನ್ ಮಾಡ್ತಾರೆ, ಈ ಹ್ಯಾಂಡಿಕ್ರಾಫ್ಟ್ ಗೂಡ್ಸ್ ಅಂದ್ರೆ ಕುಶಲಕರ್ಮಿಗಳ ಕೈಯಿಂದ ಕೆಲಸ ಅಂತ ಮಾಡ್ತಾರೆ ನೋಡಿ, ಸೊ ಅಂತ ಪರ್ಸನ್ಸ್ ಗೆ ಕಂಪಲ್ಸರಿ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀಡ್ ಇರೋದಿಲ್ಲ. ಬಟ್ ಆದ್ರೆ ಅವ್ರಿಗೂ ಕೂಡ 20 lakh ವರೆಗೂ ಕೂಡ ಒಂದು ಪ್ರೊವೈಡ್ ಮಾಡ್ತಿದ್ದಾರೆ. ಏನ್ ಅವ್ರು 20 lakhs ಕ್ರಾಸ್ ಆಗಿದ್ದಾರೆ ಅಂದ್ರೆ ಅವರು ಕೂಡ ಕಂಪಲ್ಸರಿ ಆಗಿ ರಿಜಿಸ್ಟ್ರೇಷನ್ಸ್ ಮಾಡ್ಕೋಬೇಕಾಗುತ್ತೆ. ಅದ ಲಾಸ್ಟ್ ಫೈನಲಿ ದ ಪರ್ಸನ್ ಸಪ್ಲೈಯಿಂಗ್ ಗೂಡ್ಸ್ ಥ್ರೂ ಇ-ಕಾಮರ್ಸ್ ಆಪರೇಟರ್. ಇ-ಕಾಮರ್ಸ್ ಆಪರೇಟರ್ಸ್ ಇರ್ತಾರಲ್ವಾ, ಲೈಕ್ ಆನ್ಲೈನ್ ಮುಖಾಂತರ ಬಿಸ್ನೆಸ್ ನ ಮಾಡ್ತಿರ್ತಾರೆ. ಸೊ ಅವರ ಒಂದು ಥ್ರೆಶೋಲ್ಡ್ ಲಿಮಿಟ್ ಕೂಡ 20 lakhs ವರೆಗೂ ಇರುತ್ತೆ. ದೆನ್ ಆಫ್ಟರ್ 20 lakhs ಕ್ರಾಸ್ ಆದ್ರೆ ಅವರು ಕಂಪಲ್ಸರಿ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. These are all the important points to be considered while getting a compulsory registration under GST Act, my dear students. And then now I am going to explain the one more topic is cancellation of registration. How to cancellation of registration under the GST Act, ಹೇಗೆ ಕ್ಯಾನ್ಸಲ್ ಮಾಡ್ಕೋಬಹುದು, ಯಾವೆಲ್ಲ ಒಂದು ರೂಲ್ಸ್ ಎಲ್ಲ ಇದೆ ನೋಡೋಣ. ನಾವು ಹಿಯರ್ ಇನ್ ದ ಫಾಲೋಯಿಂಗ್ ಟು ಮೆನ್ಷನ್ಡ್ ಕೇಸಸ್ ಕ್ಯಾನ್ಸಲೇಷನ್ ಆಫ್ ರಿಜಿಸ್ಟ್ರೇಷನ್ ಕ್ಯಾನ್ ಟೇಕ್ ಪ್ಲೇಸ್ ಆಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು, ಕೆಳಗಡೆ ಕೊಟ್ಟಿರುವಂತ ಎರಡು ಒಂದು ಕೇಸಸ್ ಅಲ್ಲಿ ಬಿಸ್ನೆಸ್ ಅನ್ನ ಅವರು ಮೀನ್ಸ್ ಅವರ ಒಂದು ರಿಜಿಸ್ಟ್ರೇಷನ್ಸ್ ನ ಕ್ಯಾನ್ಸಲ್ ಮಾಡ್ಕೋಬಹುದು. ವಾಟ್ ಆರ್ ದ ರೀಸನ್ಸ್ ಹಿಯರ್? ಸಿ ಹಿಯರ್ the two types. One is voluntary cancellation. The first one is ವಾಲಂಟರಿ ಕ್ಯಾನ್ಸಲೇಷನ್. ಸ್ವಯಂ ಪ್ರೇರಣೆಯಿಂದ ಅವರು ಕೂಡ ಬಿಸ್ನೆಸ್ ನ ಮೀನ್ಸ್ ಅವರ ಒಂದು ರಿಜಿಸ್ಟ್ರೇಷನ್ಸ್ ನ ಕ್ಯಾನ್ಸಲ್ ಮಾಡ್ಕೋಬಹುದು. ಹೇಗೆ? ಸಿ ಹಿಯರ್, ಇಟ್ ಈಸ್ ಅಪ್ಲಿಕೇಬಲ್ ವೇರ್ ದ ರಿಜಿಸ್ಟರ್ಡ್ ಪರ್ಸನ್ ಡಸ್ ನಾಟ್ ರಿಕ್ವೈರ್ ಇಟ್ ಎನಿಮೋರ್. ಇಟ್ ಈಸ್ ಅಪ್ಲಿಕೇಬಲ್ ವೇರ್ ದ ರಿಜಿಸ್ಟರ್ಡ್ ಪರ್ಸನ್ ಡಸ್ ನಾಟ್ ರಿಕ್ವೈರ್ ಇಟ್ ಎನಿಮೋರ್. ಅಂದ್ರೆ ಏನು, ಅವನಿಗೆ ಇದೊಂದು ರಿಕ್ವೈರ್ಮೆಂಟ್ ಇರೋದಿಲ್ಲ. ಯಾರೋ ಆಲ್ರೆಡಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಅದರ ಒಂದು ರಿಕ್ವೈರ್ಮೆಂಟ್ ಇರೋದಿಲ್ಲ, ನೆಸೆಸಿಟಿ ಇರೋದಿಲ್ಲ, ನೀಡ್ ಇರೋದಿಲ್ಲ. ಸೊ ಅದಕ್ಕಾಗಿ ಅವರು ವಾಲಂಟರಿ ಆಗಿ ಸ್ವಯಂ ಪ್ರೇರಣೆಯಿಂದ ಕ್ಯಾನ್ಸಲೇಷನ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈಸ್ ಕ್ಲೋಸಿಂಗ್ ಇಸ್ ಬಿಸ್ನೆಸ್. ಅವನೇನ್ ಮಾಡ್ಬೋದು, ಬಿಸ್ನೆಸ್ ನ ಕ್ಲೋಸ್ ಮಾಡ್ತಿದ್ದಾನೆ. ಅವನೇನ್ ಮಾಡೋದು, ಈಸಿಯಾಗಿ ತನ್ನ ಬಿಸ್ನೆಸ್ ನ ಅವನೇ ಓನ್ ಆಗಿ ಕ್ಲೋಸ್ ಮಾಡ್ತಿದ್ದಾನೆ ಅಂದಾಗ ಸೊ ಅವನೇ ಓನ್ ಆಗಿ ಕ್ಯಾನ್ಸಲ್ ನ ಮಾಡ್ಕೋಬಹುದು ಅವನ ಒಂದು ರಿಜಿಸ್ಟ್ರೇಷನ್. ಅಂಡ್ ಅಗೇನ್ ಬಿಸ್ನೆಸ್ ಇಸ್ ನಾಟ್ ಬಿ ಡಿಸ್ಕಂಟಿನ್ಯೂಡ್. ಅಗೇನ್ ಅವನು ಡಿಸ್ಕಂಟಿನ್ಯೂ ಮಾಡ್ತಾ ಇದ್ದಾನೆ ಬಿಸ್ನೆಸ್ ನ, ಆಗ ಕೂಡ ಅವನು ಕ್ಲೋಸ್ ಮಾಡಬಹುದು. ಅದರ್ if there is any changes in the constitution of the business, either if the taxable person is no longer liable to be registered, these are all reasons the person is going to winding up this business. ಅವನ ಒಂದು ಬಿಸ್ನೆಸ್ ನ ಅವನು ಏನ್ ಮಾಡ್ತಾನೆ, ಕ್ಲೋಸ್ ಮಾಡ್ತಾನೆ. ಸೊ ಅದಕ್ಕಾಗಿ ಅವನು ಸ್ವಯಂ ಪ್ರೇರಣೆಯಿಂದ ಕ್ಯಾನ್ಸಲೇಷನ್ ನ ಮಾಡ್ಕೋಬಹುದು ಮಾಡಿಯಸ್. ಅಂಡ್ ದ ಸೆಕೆಂಡ್ ಥಿಂಗ್, ಕ್ಯಾನ್ಸಲೇಷನ್ ಬೈ ಡಿಪಾರ್ಟ್ಮೆಂಟ್. ಕ್ಯಾನ್ಸಲೇಷನ್ ಬೈ ಡಿಪಾರ್ಟ್ಮೆಂಟ್ ಅಂದ್ರೆ ಏನು, ಡಿಪಾರ್ಟ್ಮೆಂಟ್ ಕಡೆಯಿಂದ ಏನು ಕ್ಯಾನ್ಸಲ್ ಮಾಡ್ತಿದಾರಂತೆ. ಹೇಗೆ? What do you mean that, my dear students? See here, that this can take place if the department considers that the registered person has made some default. ಅಂದ್ರೆ ಏನು, ಗವರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅವರೇ ಏನ್ ಮಾಡ್ತಾರೆ, ಅವರ ಒಂದು ರಿಜಿಸ್ಟ್ರೇಷನ್ ನ ಕ್ಯಾನ್ಸಲ್ ಮಾಡ್ತಾರಂತೆ. ರೀಸನ್ ಬಂದು ನಾನ್ ಫಿಲ್ಲಿಂಗ್ ಆಫ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್ ಆಗಿ ಅವನ ಒಂದು ಇನ್ಫಾರ್ಮೇಶನ್ ಬಿಸ್ನೆಸ್ ಗೆ ಕೊಡ್ತಿರೋದಿಲ್ಲ, ಲೈಕ್ ಟ್ಯಾಕ್ಸ್ ನ ಪೇ ಮಾಡ್ತಿರೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾರೆ, ಅವನ ಒಂದು ರಿಜಿಸ್ಟ್ರೇಷನ್ ನ GST ಅಡರಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಕ್ಯಾನ್ಸಲ್ ಮಾಡಿದಾರೆ ಅಂದ್ರೆ ಅವನಿಗೆ ಅದು ಏನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅವನಿಗೆ ಅವನ ಬಿಸ್ನೆಸ್ ನ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ ಮಾಡಿ, ನೆನ್ಪಿರ್ಲಿ.
ನಾನ್ ಫಿಲ್ಲಿಂಗ್ ಅಂದ್ರೆ ಅವನು ಇನ್ಫಾರ್ಮೇಶನ್ ಅವನಿಗೆ ಕೊಡ್ತಿರೋದಿಲ್ಲ, ಜೊತೆಗೆ ಟ್ಯಾಕ್ಸ್ ನ ಪೇ ಮಾಡ್ದೇ ಇರೋದಿಲ್ಲ ಗವರ್ನಮೆಂಟ್ ಆಫ್ ಇಂಡಿಯಾಗೆ. This is the reason for government as a registered person going to winding up this our business, right? Cancellation by department. That means this can be takes place if the department considers that the registered person has made some default. ಅಂದ್ರೆ ಏನು, ರಿಜಿಸ್ಟರ್ ಪರ್ಸನ್ಸ್ ಏನ್ ಮಾಡ್ತಾರೆ, ಸ್ವಲ್ಪ ಒಂದು ತಪ್ಪುಗಳು ಮಾಡ್ತಾನೆ. ಆ ಒಂದು ತಪ್ಪುಗಳಿಂದ ಏನ್ ಮಾಡ್ತಾರೆ, ಗವರ್ನಮೆಂಟ್ ಆಫ್ ಇಂಡಿಯಾ ಇದರ GST ಕೌನ್ಸಿಲ್ ಏನ್ ಮಾಡುತ್ತೆ, ಅದೇ ಅವನ ಒಂದು ರಿಜಿಸ್ಟ್ರೇಷನ್ ನ ಕ್ಯಾನ್ಸಲ್ ಮಾಡುತ್ತೆ. ಎಕ್ಸಾಂಪಲ್, ನಾನ್ ಫಿಲ್ಲಿಂಗ್ ಆಫ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್. ನಾನ್ ಫಿಲ್ಲಿಂಗ್ ಅಂದ್ರೆ ಅವನೊಂದು ಇನ್ಫಾರ್ಮೇಶನ್ ಡಿಸ್ಕ್ಲೋಸ್ ಮಾಡಿರೋದಿಲ್ಲ, ಜೊತೆಗೆ ಟ್ಯಾಕ್ಸ್ ನ ಪೇ ಮಾಡಿರೋದಿಲ್ಲ. ಅದಕ್ಕಾಗಿ ಏನ್ ಮಾಡುತ್ತೆ ಗವರ್ನಮೆಂಟ್ ಆಫ್ ಇಂಡಿಯಾ ಇದರ್ GST ಕೌನ್ಸಿಲ್ ಅವನ ಒಂದು ರಿಜಿಸ್ಟ್ರೇಷನ್ ನ ಕ್ಯಾನ್ಸಲ್ ಮಾಡುತ್ತೆ ಮಾಡಿ. ಅಂಡ್ ನೆಕ್ಸ್ಟ್ ಒನ್ ಮೋರ್ ಹಿಯರ್, any person who wants to cancel the registration to apply on the GST portal, during which process they have to provide the relevant detail for cancellation ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು, ಯಾರೋ ಪರ್ಸನ್ಸ್ ಓನ್ ಆಗಿ ಅವನೇ ಒಂದು ಕ್ಯಾನ್ಸಲ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ GST ಪೋರ್ಟಲ್ಗೆ ಅವನ ಎಲ್ಲ ಒಂದು ಇನ್ಫಾರ್ಮೇಶನ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ವಾಲಂಟರಿ ರಿಜಿಸ್ಟ್ರೇಷನ್ ತಗೋಬೇಕು ಅಂದ್ರೆ ಅವ್ನ ಏನ್ ಮಾಡ್ಬೇಕು, ಜಸ್ಟ್ ಅವನೇ ಹೋಗಿ GST ಪೋರ್ಟಲ್ ಅಂಡರ್ ಅಲ್ಲಿ ಏನೆಲ್ಲ ಒಂದು ಪ್ರೊವೈಡ್ ಡೀಟೇಲ್ಸ್ ಇನ್ಫಾರ್ಮೇಶನ್ ಕೊಡುವಂತದ್ದಾಗ್ಬೋದು, ಪ್ರೊಸೆಸ್ ಆಗ್ಬೋದು, ಎಲ್ಲ ಒಂದು ಇನ್ಫಾರ್ಮೇಶನ್ ಅವನೇ ಫಿಲ್ ಮಾಡ್ಬೇಕಾಗುತ್ತೆ. And the next thing, before cancellation of the registration takes effect, if the registered person has to pay all the taxes due. If there is any, that is a person registration cannot be cancelled if there are ಎನಿ ಟ್ಯಾಕ್ಸಸ್ ಡ್ಯೂ ರಿಮೈನಿಂಗ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು, ಅವನು ರಿಜಿಸ್ಟರ್ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನಾದ್ರು ಟ್ಯಾಕ್ಸ್ ಡ್ಯೂ ಇದ್ರೆ ಅದನ್ನ ಪೇ ಮಾಡಬೇಕು. ಕ್ಲಿಯರ್? ಏನಾದ್ರು ಟ್ಯಾಕ್ಸ್ ಡ್ಯೂ ಇದ್ರೆ ಪೇ ಮಾಡಬೇಕು. ಇಫ್ ಅವನೇನಾದ್ರು ಪೇ ಮಾಡಿಲ್ಲ, ಡ್ಯೂ ಇದೆ, ರಿಮೈನಿಂಗ್ ಇದೆ ಅಂದ್ರೆ ಆ ಪರ್ಸನ್ಸ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವನ ಒಂದು ರಿಜಿಸ್ಟ್ರೇಷನ್ ನ. ಕ್ಲಿಯರ್? ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ಮಾಡಿಯಸ್, ರೈಟ್? ಅಂಡ್ ದ ನೆಕ್ಸ್ಟ್ ಥಿಂಗ್ ಮಾಡಿಯಸ್, procedure for cancellation of registration. Procedure for cancellation of registration. The first thing, what are the procedure? ಏನೆಲ್ಲ ಒಂದು ಪ್ರೊಸೀಜರ್ ನ ಫಾಲೋ ಮಾಡ್ತಾರೆ ನಮ್ಮ ಅವರ ಒಂದು ರಿಜಿಸ್ಟ್ರೇಷನ್ ನ ಮೀನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ. ಅಂಡ್ ಹಿಯರ್ the first step is, if the proper officer has reasons to cancel the registration of a person, then he will send a show cause notice to such a person in form GST registration 17 ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು, ಪ್ರಾಪರ್ ಆಫೀಸರ್ಗೆ ಏನ್ ಮಾಡ್ಬೇಕಾಗುತ್ತೆ, ಯಾವ ಪರ್ಸನ್ ಏನು ಬಿಸ್ನೆಸ್ ನ ಕ್ಲೋಸ್ ಮಾಡ್ತಿದ್ದಾನೋ ಅವನು ಒಂದು ಕಾರಣನ ಕೊಡ್ಬೇಕಾಗುತ್ತೆ. ಒಂದು ಕಾರಣ ಅಂತ ನೋಟಿಸ್ ನ ಯಾರಿಗೆ ಸೆಂಡ್ ಮಾಡ್ಬೇಕು, ಪ್ರಾಪರ್ ಆಫೀಸರ್ಗೆ ಸೆಂಡ್ ಮಾಡ್ಬೇಕಾಗುತ್ತೆ. ಕ್ಲಿಯರ್? ಅಂಡ್ ದ ಸೆಕೆಂಡ್ ಥಿಂಗ್, the person must reply in form registration 18 within 7 days from the date of service of notice why his registration should be cancelled ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು, ಪರ್ಸನ್ಸ್ ಏನ್ ಮಾಡ್ಬೇಕಾಗುತ್ತೆ, ಏನೊಂದು ನೋಟಿಸ್ ನ ಸೆಂಡ್ ಮಾಡಿರ್ತಾರ ಗೌರ್ಮೆಂಟ್ ಆಫ್ ಇಂಡಿಯಾ, ಲೈಕ್ ಅವನು ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ರಿಜಿಸ್ಟ್ರೇಷನ್ ಮೀನ್ಸ್ ಅನ್ಕೊಂಡಿರ್ತಾನೆ. ಆಗ ಅವನೊಂದು ನೋಟಿಸ್ ನ ಕಳ್ಸಿರ್ತಾನೆ, ಏನಕ್ಕೆ, GST ಪೋರ್ಟಲ್ಗೆ. GST ಪೋರ್ಟಲ್ ರೀಸನ್ ಕೇಳುತ್ತೆ, ರೈಟ್? ನೋ, ರೀಸನ್ ಕೇಳುತ್ತೆ. ಆ ರೀಸನ್ ಕೇಳಿದಾಗ ಇವನು ಅದನ್ನ ಒಂದು ವಿತಿನ್ 7 days ಅಲ್ಲಿ ಆ ರೀಸನ್ಗೆ ಅವನು ಆನ್ಸರ್ ಮಾಡಬೇಕು. ವಿತಿನ್ 7 days ಅಲ್ಲಿ ಯಾವ ರೀಸನ್ಗೆ, ಏನಕ್ಕಾಗಿ ಬಿಸ್ನೆಸ್ ನ ಕ್ಲೋಸ್ ಮಾಡ್ತಿದಾರ, ರೈಟ್? ವೈ ಹೀಸ್ ರಿಜಿಸ್ಟ್ರೇಷನ್ ಶುಡ್ ಬಿ ಕ್ಯಾನ್ಸಲ್ಡ್ ಅಂತ ಒಂದು ರೀಸನ್ ಹೇಳಿದಾಗ ವಿತಿನ್ 7 days ಅಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ಪರ್ಟಿಕ್ಯುಲರ್ ಪರ್ಸನ್. ದೆನ್ ಆಫ್ಟರ್ ಏನಾಗುತ್ತೆ, if the reply is found to be satisfactory, the proper officer will drop the proceedings and pass an entry or pass an order in form GST registration 20. ಅಂದ್ರೆ ಓಕೆ, ಅವ್ನು ಕಳ್ಸಿರೋ ಆನ್ಸರ್, ಅವನೇನೋ ಒಂದು ರೀಸನ್ ಹೇಳಿರ್ತಾನೆ, ಆ ರೀಸನ್ ಏನಾದ್ರು ಓಕೆ ಆಫೀಸರ್ಗೆ ಪ್ರಾಪರ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಂದ್ರೆ ಅಗೇನ್ ಆಫೀಸರ್ ಏನ್ ಮಾಡ್ತಾನೆ, GST ಪೋರ್ಟಲ್ ಆಫೀಸರು ಎಲ್ಲಾ ಪ್ರೊಸೀಜರ್ಸ್ ನ ಫಾಲೋ ಮಾಡ್ತಾನೆ. ಲೈಕ್ ಅವನಿಗೆ ಏನೆಲ್ಲ ಒಂದು ಪಾಸ್ ಅನ್ನ ಆರ್ಡರ್ ಮಾಡ್ತಾನೆ, ಏನು ಅವನು ಆರಾಮಾಗಿ ಕ್ಯಾನ್ಸಲ್ ಮಾಡ್ಕೋಬಹುದು ಅವನ ಒಂದು ರಿಜಿಸ್ಟ್ರೇಷನ್ ನ ಅಂತ. And the last step is, if the registration is liable to be cancelled, the proper officer will issue an order in form GST registration 19. ಇದೆಲ್ಲ ಒಂದು ಫಾರ್ಮ್ಸ್ ಮಾಡಿ, ಏನು 19 ಅಂದ್ರೆ ಇದು ಆ ಒಂದು GST ಪೋರ್ಟಲ್ ಅಂಡರ್ ಅಲ್ಲಿ ಬಂದಿರೋ ಫಾರ್ಮ್ ನಂಬರ್ಸ್, ಅದಕ್ಕಾಗಿ ಮೆನ್ಷನ್ ಮಾಡಿದ್ದೀನಿ. 19, the order will send within 30 days from the date of reply to ಶೋ ಕಾಸ್. ಅಂದ್ರೆ ಏನು, ಅವನೇನು ಮೀನ್ಸ್ ಒಂದು ಶೋ ಕಾಸ್ ಮೀನ್ಸ್ ಕಾರಣದ ಒಂದು ನೋಟಿಸ್ ಕಳ್ಸಿರ್ತಾನೋ ಅದಕ್ಕೆ
ಸ್ಯಾಟಿಸ್ಫೈ ಆಗಿದ್ರೆ ಒಬ್ಬ ರಿಜಿಸ್ಟರ್ ಆಫೀಸರು 30 ಡೇಸ್ ಅವ್ನು ಕಳ್ಸಿರೋಂತ ಶೋ ಕಾಸ್ಗೆ 30 ಡೇಸ್ ಬಿಲೋನ್ ಏನ್ ಮಾಡ್ತಾನೆ, ಅವನು ಆರ್ಡರ್ ನ ಪಾಸ್ ಮಾಡ್ತಾನೆ. ಯಾರು? ಪ್ರಾಪರ್ ಆಫೀಸರ್, GST ಪೋರ್ಟಲ್ ಅಂಡರ್ ಅಲ್ಲಿ ಇರ್ತಾರೆ ನೋಡಿ, ಅವ್ರು ಏನ್ ಮಾಡ್ತಾರೆ, ಅವನು ಏನು ಒಂದು ಲೆಟರ್ ನ ಕಳಿಸ್ತಾನೋ, ಕಾಸ್ ಲೆಟರ್ ನ, ಒಂದು ಕಾರಣದ ಲೆಟರ್ ನ, ಅದು ಸ್ಯಾಟಿಸ್ಫೈ ಆದ್ರೆ ಒಂದು ವಿತಿನ್ 30 ಡೇಸ್ ಅಲ್ಲಿ ಏನ್ ಮಾಡ್ತಾನೆ, ಅವರಿಗೆ GST ಒಂದು ಕ್ಯಾನ್ಸಲೇಷನ್ ಒಂದು ಆರ್ಡರ್ ಕಾಪಿನ ಸೆಂಡ್ ಮಾಡ್ತಾರೆ. ದಿಸ್ ಇಸ್ ದ ಪ್ರೋಸೆಸ್ ಮಾಡಿ. ಈ ಎಲ್ಲ ಒಂದು ಪ್ರೋಸೆಸ್ ನ ಫಾಲೋ ಮಾಡ್ತಾರೆ ವೈಲ್ ಟೇಕಿಂಗ್ ಅ ಕ್ಯಾನ್ಸಲೇಷನ್ ಆಫ್ ರಿಜಿಸ್ಟ್ರೇಷನ್. And the next point is, the next topic is registration of casual taxable person and non-resident taxable person. ಅಂದ್ರೆ ಏನು, ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ಸ್ಗೆ ಮತ್ತೆ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ಸ್ಗೆ ಹೇಗೆಲ್ಲ ರಿಜಿಸ್ಟ್ರೇಷನ್ಸ್ ಇದೆ ಅಂತ, ಅವ್ರು ಹೇಗೆ ಮಾಡ್ಕೋಬೇಕು ನೋಂದಣಿ ಅಂಡರ್ ದ CGST ಆಕ್ಟ್ ಅಂಡರ್ ಅಲ್ಲಿ ಅಂತ. ಸಿ ಹಿಯರ್ ದ ಫಸ್ಟ್ ಥಿಂಗ್, registration of casual taxable person. Registration of casual taxable person. The first of all, what do you mean by casual taxable person? Already told with you, my dear students. Already ನಾನು ಹೇಳಿದ್ದೀನಿ. Casual taxable person means who occasionally undertakes transaction involving supply of goods and services or both in the course of or furtherance of business, whether as a principal or an agent in any other capacity in a state or union territory where he has no fixed place of business. ಅಂದ್ರೆ ಏನು, ಒಬ್ಬ ಪರ್ಸನ್ ಆಗಿರ್ತಾನೆ, ಇಸ್ ಅ ಪರ್ಸನ್ ಏನ್ ಮಾಡ್ತಾನೆ, ಅಕೇಶನಲಿ ಅಂದ್ರೆ ಆಗಾಗ ಏನ್ ಮಾಡ್ತಾನೆ, ಟ್ರಾನ್ಸಾಕ್ಷನ್ ತಗೊಳ್ಳೋಂಥದ್ದು, ಏನೋ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗುವಂಥದ್ದು, ಲೈಕ್ ಬಿಸ್ನೆಸ್ ನ ಸೇಲ್ ಮಾಡೋದು, ಎಕ್ಸ್ಚೇಂಜ್ ಮಾಡೋಂಥದ್ದು. ಸಪ್ಲೈ ಮೀನ್ಸ್ ಎಕ್ಸ್ಚೇಂಜ್ ಆರ್ ಸೇಲ್ ಎನಿಥಿಂಗ್, ನೋ ಆದ್ರೆ ಹೇಳಿದ್ದೆ. ಸೊ ಏನೆಲ್ಲ ಒಂದು ಆಕ್ಟಿವ್ ಇನ್ವಾಲ್ವ್ ಆಗ್ತಾರೋ ಅಂತ ಪರ್ಸನ್ಸ್ ನಾವು ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ. ಅವನು ಪ್ರಿನ್ಸಿಪಲ್ ಆಗ್ಬೋದು, ಏಜೆಂಟ್ ಆಗ್ಬೋದು, ಎನಿ ಅದರ್ ಕೆಪಾಸಿಟಿ, ಬ್ರೋಕರ್ ಅಂತ ಕರಿತೀವಿ. ಹೇಳಿದ್ದೆ, ಏಜೆಂಟ್, ಪ್ರಿನ್ಸಿಪಲ್, ಬ್ರೋಕರ್ ಇಂತ ಪರ್ಸನ್ಸ್ ಆಗಿರ್ಬೋದು. ಜೊತೆಗೆ ಅವನಿಗೆ ತನ್ನದಂತ ಒಂದು ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್ ಇರೋದಿಲ್ಲ, ಲೈಕ್ ಸ್ಟೇಟ್ ಆಗ್ಬೋದು, ಯೂನಿಯನ್ ಟೆರಿಟರಿ ಆಗ್ಬೋದು, ಎಲ್ಲೇ ಒಂದು ಕಡೆ ಇದ್ರೂ ಕೂಡ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗುವಂತ ಪರ್ಸನ್ಸ್ ನಾವೇನಂತ ಕರಿತೀವಿ, ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಮೀನ್ಸ್ is a person who occasionally undertakes transaction involving supply of goods and services in the course of business. We are going to call it as casual taxable person, right? And registration, ಅವನೆಲ್ಲ ಏನು registration, the next point, registration. ಹೇಗೆ ತಗೋತಾನೆ ರಿಜಿಸ್ಟ್ರೇಷನ್ ಅಂಡರ್ ದಿ GST ಆಕ್ಟ್ ಅಲ್ಲಿ? ಸಿ ಹಿಯರ್, as a casual taxable person has to apply for registration at least 5 days of prior to the commencement of business. ಅಂದ್ರೆ ಏನು, ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಅಪ್ಲೈ ಮಾಡ್ಕೋಬೇಕು. ಅಂದ್ರೆ ಏನು, ಪ್ರಿಯರ್ ಮೀನ್ಸ್ 5 ಡೇಸ್ ಗಿಂತ ಮುಂಚೆನೆ, ಅವನೇನು ಬಿಸ್ನೆಸ್ ನ ಕಮೆನ್ಸ್ ಮಾಡ್ತಿದ್ದಾನೆ ಅನ್ನೋದಕ್ಕಿಂತ ಮುಂಚೆನೆ, 5 ಡೇಸ್ ಗಿಂತ ಮುಂಚೆನೆ ಏನ್ ಮಾಡ್ಬೇಕು, GST ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ಸ್ ಕಂಪಲ್ಸರಿ ಮಾಡಿಸ್ಕೋಬೇಕಾಗುತ್ತೆ. ಕ್ಲಿಯರ್? 5 days ಬಿಫೋರ್, ಸಿ 5 days ಬಿಫೋರ್, ಇದಕ್ಕೆ 5 ದಿನಕ್ಕಿಂತ ಮುಂಚೆನೆ ಏನ್ ಮಾಡ್ಬೇಕಾಗುತ್ತೆ, GST ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ಸ್ ಮಾಡ್ಕೋಬೇಕಾಗುತ್ತೆ. ಅಂಡ್ ದಟ್ ಸೆಕೆಂಡ್ ಥಿಂಗ್, there is no special form to register as a casual taxable person. ಅಂದ್ರೆ ಏನು, ಯಾವುದೇ ಒಂದು ಸ್ಪೆಷಲ್ ಫಾರ್ಮ್ ಇಲ್ವಂತೆ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ಸ್ಗೆ. ನಾನು ಆಲ್ರೆಡಿ ಹೇಳಿದೆ, ನಾನು ಈ GST ರಿಜಿಸ್ಟ್ರೇಷನ್ 1, ಫಾರ್ಮ್ 1, ಫಾರ್ಮ್ 2 ಅಂತ ಬಂತಲ್ವಾ, ಆ ತರ ಯಾವುದೇ ಒಂದು ಫಾರ್ಮ್ ಇಲ್ಲ ಯಾವುದಕ್ಕೆ, ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ಸ್ಗೆ. ಅವರು ಆರಾಮಾಗಿ GST ಪೋರ್ಟಲ್ ಅಂಡರ್ಲಿ ಹೋಗಿ ವಿತಿನ್ ಮೀನ್ಸ್ ಬಿಫೋರ್ 5 days ಗಿಂತ ಮುಂಚೆನೆ ರಿಜಿಸ್ಟ್ರೇಷನ್ಸ್ ಮಾಡ್ಕೋಬೇಕಾಗುತ್ತೆ. And the second thing, non-resident taxable person. Non-resident taxable person. First, what do you mean by non-resident taxable persons, my dear students? Already I will told with you, already ಹೇಳಿದ್ದೀನಿ ನಾನು ಸೆಕೆಂಡ್ ಮಾಡ್ಯೂಲ್ ಅಲ್ಲಿ in the meanings and definition ಅಂಡರ್ ಅಲ್ಲಿ ಇದು ಬಂದಿತ್ತು. Under that, again I will tell you what do you mean by non-resident taxable person. It is similar to taxable persons, my dear, similar to taxable persons. See here, non-resident taxable person means any person who occasionally undertakes transaction involving supply of goods and services or both, whether as principal or an agent or any other capacity, but who has no fixed place of business or resident in India. ಅಂದ್ರೆ ಏನು, ಎಲ್ಲಿ ಒಬ್ಬ ಪರ್ಸನ್ ಏನ್ ಮಾಡ್ತಾನೆ, ಅಕೇಶನಲಿ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ತಾನೆ. ದಟ್ ಮೇ ಬಿ ಸೇಲ್ ಆಗ್ಬೋದು, ಎಕ್ಸ್ಚೇಂಜ್ ಆಗ್ಬೋದು, ಲೈಸೆನ್ಸಿಂಗ್ ಆಗ್ಬೋದು, ಬಾಟರ್ ಸಿಸ್ಟಮ್ ಅಲ್ಲಿ ಆಗ್ಬೋದು, ಎಲ್ಲ ಒಂದು ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ವಾಲ್ವ್ ಆಗ್ತಾನೆ. ಅವನು ಏಜೆಂಟ್ ಆಗ್ಬೋದು, ಪ್ರಿನ್ಸಿಪಲ್ ಆಗ್ಬೋದು, ದಟ್ ಇಸ್ ನಾಟ್ ಎ ಮ್ಯಾಟರ್. ಜೊತೆಗೆ ಇವನಿಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅನ್ನೋದು ಇರೋದಿಲ್ಲ, ಐದರ್ ಇಂಡಿಯಾದಲ್ಲೂ ಕೂಡ ಇರ್ಬೋದು, ಇಲ್ಲ ಬೇರೆ ಒಂದು ಕಂಟ್ರಿ ಇರೋದು ಕೂಡ ಒಂದು ಬಿಸ್ನೆಸ್ ನ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಅಂತ ಪರ್ಸನ್ಸ್ ಅನ್ನ ನಾವೇನಂತ ಕರಿತೀವಿ, ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ, NRI.
NRI ಅಂತ ಕೇಳುತ್ತೀರಾ ಅಂದ್ರೆ ಏನು, ಅವ್ರು ಇಲ್ಲೂ ಇರ್ಬೋದು, ಬೇರೆ ಎಲ್ಲಿರೋದು, IT ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಅಂತ ಪರ್ಸನ್ ನ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಅಂತ ಕರಿತೀವಿ. ಅಂಡ್ ಅಗೇನ್ ರಿಜಿಸ್ಟ್ರೇಷನ್ಸ್, ಅವ್ರು ಹೇಗೆ ತಗೋತಾರೆ, ರಿಜಿಸ್ಟ್ರೇಷನ್ ಹೇಗೆ ತಗೋತಾರೆ ನೋಡಿ. ದ ಫಸ್ಟ್ ಥಿಂಗ್, a non-resident taxable person is not required to apply in normal application for registration being filled by other taxpayers. ಅಂದ್ರೆ ಏನು, a non-resident taxable person is not required to apply normal application for registration being filled by other taxpayers. ಅಂದ್ರೆ ಬೇರೆ ತರ ಟ್ಯಾಕ್ಸ್ ಪೇಯರ್ಸ್ ತರ ಇವರು ನಾರ್ಮಲ್ ಅಪ್ಲಿಕೇಶನ್ ನ ಫಿಲ್ ಮಾಡೋ ನೆಸೆಸಿಟಿ ಇರೋದಿಲ್ಲ, ಕ್ಲಿಯರ್ ನೆಸೆಸಿಟಿ ಇರೋದಿಲ್ಲ ಮಾಡಿ. ಅಂದ್ರೆ ನೆಕ್ಸ್ಟ್ ಹೇಗೆ ಫಿಲ್ ಮಾಡ್ತಾರೆ ಅವರಾಗಿದ್ರೆ ನೋಡಿ. In this paragraph, the given a simplified form GST registration 9 is required to be filled. Right? In the casual taxable persons case, there is no special form is there. ಅವ್ರಿಗೆ ಸ್ಪೆಷಲ್ ಫಾರ್ಮ್ ಇಲ್ಲ ಅಂತ ಹೇಳಿದೆ, ಫಾರಂ ಇಲ್ಲ. ಬಟ್ ಇಲ್ಲಿ ಇವ್ರಿಗೆ ಇದೆಯಂತೆ, ಯಾವುದು GST ರಿಜಿಸ್ಟ್ರೇಷನ್ 9 ಅನ್ನೋ ಫಾರಂ ಅಲ್ಲಿ ಅವ್ರು ಏನ್ ಮಾಡ್ಬೇಕಾಗುತ್ತೆ, where I will stop here. A simplified form GST ರಿಜಿಸ್ಟ್ರೇಷನ್ 9 is required to be filled. ಅಂದ್ರೆ ಏನು, ಈ ಒಂದು ಸ್ಪೆಷಲ್ NRI ಗೆ ಏನಾಗುತ್ತೆ, ಒಂದು ಸ್ಪೆಷಲ್ ಫಾರಂ ಇದೆ, ಅದು ಯಾವ್ದಪ್ಪ ಅಂದ್ರೆ GST ರಿಜಿಸ್ಟ್ರೇಷನ್ 9. ಅಂಡ್ ಹಿಯರ್ a non-resident taxable person has to electronically submit an application along with self-attested copy of his valid passport for registration duly signed and verified through EVC and inform GST registration 9 at least 5 days prior to the commencement of business at the common portal either directly or throughly is facilitation sentry notified by the commissioner ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು, ಇವ್ರು ಏನ್ ಮಾಡ್ಬೇಕಾಗುತ್ತೆ, 5 days ಗಿಂತ ಮುಂಚೆನೆ ಏನ್ ಮಾಡಬೇಕು, ನಮ್ಮ ಒಂದು GST ಪೋರ್ಟಲ್, ಕಾಮನ್ ಪೋರ್ಟಲ್ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ಸ್ ಎಲೆಕ್ಟ್ರಾನಿಕಲಿ ಏನು ನಿನ್ನ ಎಲೆಕ್ಟ್ರಾನಿಕ್ ವೈಸ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಸಬ್ಮಿಟ್ ಮಾಡಬೇಕು. ಜೊತೆಗೆ 5 days ಗಿಂತ ಮುಂಚೆನೆ ಎಲ್ಲಾ ಒಂದು ಅವನಿಗೆ ನೆಸೆಸಿಟಿ ಒಂದು ಡಾಕ್ಯುಮೆಂಟ್ಸ್ ಆಗ್ಬೋದು, ಅಷ್ಟೇ ಮೀನ್ಸ್ a simplified form GST registration 9 is required to be filled, and a non-resident taxable person have to electronic submit an application along with self-attested copy of his valid passport for registration duly signed verified through EVC in form GST registration 9. Here, at least 5 days prior to the commencement of business at common portal either directly or through ಫೆಸಿಲಿಟೇಷನ್ ಸೆಂಟ್ರಿ ನೋಟಿಫೈಡ್ ಬೈ ದ ಕಮಿಷನರ್. ಇವರು ಅಷ್ಟೇ 5 days ಗಿಂತ ಮುಂಚೆ ಏನ್ ಮಾಡಬೇಕಾಗುತ್ತೆ, ತನ್ನ ಒಂದು ರಿಜಿಸ್ಟ್ರೇಷನ್ ಅಂಡರ್ ಅಲ್ಲಿ GST ಕಾಮನ್ ಪೋರ್ಟಲ್ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಬಟ್ ಥ್ರೂ ಎಲೆಕ್ಟ್ರಾನಿಕಲಿ ತನ್ನ ಎಲ್ಲ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಅವನು ಒಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಮಾಡಿ. The last concept in this class, my dears, in the last concept, this is a 6 marks questions, my dear students. 6 marks question already arising. ಕೇಳಿದರೆ question paper problems ಅಲ್ಲಿ. Special provision of casual taxable persons and non-resident taxable person. Special provisions of casual taxable persons and non-resident taxable persons is nothing but registrations ಅಂತ ಕರೀತಾರೆ. Registrations of casual taxable person and non-resident taxable person. And write down what are the provisions provided by the GST portal. ಹೇಗೆ ಅವರು ರಿಜಿಸ್ಟ್ರೇಷನ್ ತಗೋತಾರೆ, ಹೇಗೆಲ್ಲ ಅವರು ರಿಜಿಸ್ಟ್ರೇಷನ್ಸ್ ಮಾಡಿಸ್ಕೋತಾರೆ ಅಂತ ನೋಡೋಣ. And now provision under section 27 of the Central Goods and Service Tax Act 2017 relating to registration of casual persons and non-resident taxable persons are as under. ಅಂದ್ರೆ ಏನು, GST ಅಂಡರ್ ಅಲ್ಲಿ